ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಬಂದು ನೋಡ್ತಿರ್ಬೋದು ಏನಿದು ಅಂತ. ಸೊ ನನ್ನ ಮೆಟರ್ನಿಟಿ ಡ್ರೆಸ್ ನೀವು ಕೇಳಿದ್ರಿ ಲಿಂಕು ಮತ್ತು ಪ್ರೈಸ್ ಬಗ್ಗೆ. ಸೊ ಅದಕ್ಕೆ ನಾನು ಯಾವ ರೀತಿ ಮೆಟರ್ನಿಟಿ ಡ್ರೆಸ್ನ ತಗೊಂಡಿದ್ದೀನಿ ಅಂತ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಆ್ಯಂಡ್ ಕೋಡ್ ಕೂಡ ಹಾಕಿರ್ತೀನಿ. ಇಫ್ ಇನ್ ಕೇಸ್ ನಿಮಗೇನಾದರೂ ಲಿಂಕ್ ಸಿಗಲಿಲ್ಲ ಅಂದರೆ ಕೋಡಲ್ಲಿ ಸರ್ಚ್ ಮಾಡಿದರೂ ನಿಮಗೆ ಸಿಗುತ್ತೆ. ಸೊ ನಾನು ಲಿಂಕ್ ಮತ್ತು ಕೋಡ್ ಎರಡನ್ನೂ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಹೋಗಿ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ, ಓಕೆನಾ? ನಾನು ಆಲ್ಮೋಸ್ಟ್ 6 ಡ್ರೆಸ್ ಏನೋ ತಗೊಂಡಿದ್ದೀನಿ. ಈ 6 ಡ್ರೆಸ್ಸನ್ನು ನಾನು ಮೀಶೋ ಆ್ಯಪಿಂದನೇ ನಾನು ತಗೊಂಡಿದ್ದು. ಸೊ ಇದೊಂಥರ ಮೀಶೋ ಹಾಲ್ ಅಂತಲೇ ಅಂದ್ಕೊಳ್ಳಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ, ಓಕೆನಾ? ಈಗ ನಾನು ಡ್ರೆಸ್ಸನ್ನು ತೋರಿಸ್ತಾ ಆ್ಯಂಡ್ ಅದ್ರ ಪ್ರೈಸ್ ಕೂಡ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ, ಯಾವ ರೀತಿ ಕಾಣಿಸುತ್ತೆ ಪ್ರೆಗ್ನೆಂಟ್ ಲೇಡೀಸು ಮೆಟರ್ನಿಟಿ ಡ್ರೆಸ್ ಹಾಕ್ಕೊಂಡಾಗ ಆ್ಯಂಡ್ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಇಷ್ಟ ಆಗಿರೋದಕ್ಕೆ ಡ್ರೆಸ್ನ ತಗೊಂಡಿದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಈ ರೀತಿ ಒಂದು ಬ್ಯಾಗಲ್ಲಿ ಎತ್ತಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ. ಇದನ್ನು ಕೂಡ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ ಬೇಕಂದರೆ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಫಸ್ಟಿಗೆ ಈ ಮೆಟರ್ನಿಟಿ ಡ್ರೆಸ್ ಆಲ್ಮೋಸ್ಟ್ ನೀವು ನೋಡಿದ್ದೀರಾ. ನನ್ನ ಲವ್ ಸ್ಟೋರಿ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ಡ್ರೆಸ್ ಬಗ್ಗೆನೂ ತೋರಿಸಿದ್ದೀನಿ, ಹಾಕ್ಕೊಂಡಿದ್ದೀನಿ. ಇನ್ನು ಯಾರು ನನ್ನ ಲವ್ ಸ್ಟೋರಿ ವ್ಲಾಗ್ ನೋಡಿಲ್ವೋ ಪ್ಲೀಸ್ ಹೋಗಿ ಚೆಕ್ ಮಾಡಿ. ಈ ಡ್ರೆಸ್ ಅಷ್ಟೇ ಕ್ಯೂಟ್ ಆಗಿದೆ. ನೀವು ಕೇಳ್ತಾ ಇದ್ರಿ ಎಲ್ಲಿ ಪರ್ಚೇಸ್ ಮಾಡಿದ್ರಿ, ಲಿಂಕ್ ಶೇರ್ ಮಾಡಿ ಅಂತ. ಸೊ ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ, ಓಕೆನಾ? ಮ್ಯಾಕ್ಸಿ ಡ್ರೆಸ್ ಮೆಟರ್ನಿಟಿ ವೇರ್. ಸೊ ಇದೊಂಥರ ಚೆನ್ನಾಗಿದೆ, ಲಾಂಗ್ ಕುರ್ತಿ ಟೈಪ್ ಇದೆ. ಇದ್ರ ಪ್ರೈಸ್ ಬಂದು 461 ರೂಪಾಯಿ, 461. ಇದ್ರ ಫ್ಯಾಬ್ರಿಕ್ ಬಂದು ಕಾಟನ್ ಫ್ಯಾಬ್ರಿಕ್ಕು. ತುಂಬ ಸಾಫ್ಟ್ ಇದೆ. ಎಷ್ಟು ಸಾಫ್ಟ್ ಇದೆ ಗೊತ್ತಾ? ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ನಾನು ತಗೊಂಡಿರೋದು XXL. ಯಾಕಂದರೆ 9 ಮಂತ್ಸ್ವರೆಗೂ ನಾವು ತುಂಬ ಗೇನ್ ಆಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾನು ಸ್ಮಾಲ್ ಸೈಜ್ ಏನೂ ತೊಗೊಂಡಿಲ್ಲ ಅಥವಾ XL ತೊಗೊಂಡಿಲ್ಲ, XXL ತೊಗೊಂಡಿದ್ದೀನಿ. ಡೆಲಿವರಿ ಎಲ್ಲ ಆದಮೇಲೆ ಬೇಕಾದರೆ ಸ್ಟಿಚಿಂಗ್ ಹಾಕೊಳ್ಳೋಣ ಅಂತ ಹೇಳಿ ನಾನು XXLನೇ ತೊಗೊಂಡಿದ್ದೀನಿ. ನಮಗಿಲ್ಲಿ ಬಟನ್ ಫೆಸಿಲಿಟಿ ಕೂಡ ಇದೆ ನೋಡಿ, ಬಟನ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ವಿ ಶೇಪ್ ಇದೆ, ವಿ ನೆಕ್ ವಿ ಶೇಪ್ ಇದೆ. ಇಲ್ಲಿ ಎಕ್ಸ್ಪೆಂಡೆಬಲ್ ಕೂಡ, ಸೊಂಟದ ಹತ್ರ ಅಥವಾ ಹೊಟ್ಟೆ ಭಾಗದ ಹತ್ರ ಎಕ್ಸ್ಪೆಂಡೆಬಲ್ ಇದು. ಆ್ಯಂಡ್ ಇದು 3/4 ಸ್ಲೀವ್ಸ್ ಇಲ್ಲಿ ನೋಡ್ತಿರ್ಬೋದು. ಇಲ್ಲೂ ಕೂಡ ಎಕ್ಸ್ಪೆಂಡೆಬಲ್ ಇದೆ. ಆ್ಯಂಡ್ ಇಲ್ಲೂ ಸೇಮ್ ಒಂಥರ ಡಿಸೈನ್ ಕೂಡ ಚೆನ್ನಾಗಿದೆ. ನಾನಿಲ್ಲಿ ಡ್ರೆಸ್ ಹಾಕಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಈ ಕಲರ್ ಬಂದು ಮೆಜಂತಾ ಕಲರ್, ಚೆನ್ನಾಗಿದೆ ಅಲ್ಲ? ಇದು ನನ್ನ ಫೇವ್ರೆಟ್ ಮೆಟರ್ನಿಟಿ ಡ್ರೆಸ್ ಸದ್ಯಕ್ಕೆ. ಆ್ಯಂಡ್ ಇಲ್ಲಿ ಡಿಸೈನ್ ನೋಡ್ತಿರ್ಬೋದು, ಎಲ್ಲೇ ಥರ ಗೋಲ್ಡ್ ಮತ್ತು ವೈಟ್ ಕಲರ್ ಕಾಂಬಿನೇಷನಲ್ಲಿ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ.
ಸೊ ಇದು ಡ್ರೆಸ್ ನಂಬರ್ 1, ಮೆಟರ್ನಿಟಿ ಡ್ರೆಸ್. ನಾನು ತಗೊಂಡಿರೋದು XXL. ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಡ್ರೆಸ್ಗೆ ಹೋಗೋಣ. ಇದು ಪಿಂಕ್ ಕಲರ್ ಇದೆ. ಇದನ್ನು ಕೂಡ ನಾನು 6th ಮಂತಲ್ಲೇನೋ ವೇರ್ ಮಾಡಿದ್ದೆ ಅಂದ್ಕೊಳ್ತೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಕಾಟನ್ ಫ್ಯಾಬ್ರಿಕ್ ಬಂದು ಕಾಟನ್ ಇದೆ, ಸಾಫ್ಟ್ ಇದೆ. ಆ್ಯಂಡ್ ಕಲರ್ ಕೂಡ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ಡಿಸೈನ್ ವರ್ಕ್ ಇದೆ ಅಲ್ವಾ. 3/4 ಸ್ಲೀವ್ಸ್, 3/4 ಸ್ಲೀವ್ಸ್, ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಏನಂತಾರೆ ಸ್ಕ್ವೇರ್ ಟೈಪಲ್ಲೇನೋ ಡಿಸೈನ್ ವರ್ಕ್ ಇದೆ. ಆ್ಯಂಡ್ ಇದಕ್ಕೆ ಜಿಪ್ ಕೂಡ ಅವೈಲೇಬಲ್ ಇದೆ ನೋಡಿ. ಬೇಬಿಗೆ ಫೀಡ್ ಮಾಡೋದಕ್ಕೆ ಜಿಪ್ ಫೆಸಿಲಿಟಿ ಕೂಡ ಇದೆ. 2 ಸೈಡು ಇದೆ. ಜಿಪ್ ಫೆಸಿಲಿಟಿ ಇದೆ. ಸೊ ಇದು ಕೂಡ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು $442. ಮೆಟರ್ನಿಟಿ ಕುರ್ತಾ $442. ಇದು ಚೆನ್ನಾಗಿದೆ. ನಾನು ತೋರಿಸ್ತಿರೋದೆಲ್ಲ ನಿಮಗೆ ಅಫೋರ್ಡೆಬಲ್ ಪ್ರೈಸಲ್ಲೇ, ಕಡಿಮೆ ಪ್ರೈಸಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಲೈಕ್ ಆದರೆ ದಯವಿಟ್ಟು ತಗೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟು 3ನೇ ಡ್ರೆಸ್. ಇದು ಬ್ಲೂ ಆ್ಯಂಡ್ ಪಿಂಕ್ ವೈಟ್ ಕಾಂಬಿನೇಷನಲ್ಲಿದೆ. ನಾನು ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದು XXL. ನಿಮ್ಗೆ ಕಾಣಿಸುತ್ತೆ ಅಂದ್ಕೊಳ್ತೀನಿ. XXLಲ್ಲೇ ನಾನು ಪರ್ಚೇಸ್ ಮಾಡಿರೋದು. ನೋಡಿ, ಇದು ಡಿಸೈನ್ ಎಷ್ಟು ಚೆನ್ನಾಗಿದೆ. ಫ್ಲವರ್, ಲೀಫ್ ಅಲ್ಲ. ನನಗೆ ಇದು ಕಲರ್ ತುಂಬ ಇಷ್ಟ ಆಯಿತು, ಬ್ಲೂ ಕಲರು. ಆ್ಯಂಡ್ ಇದು ಕೂಡ 3/4 ಸ್ಲೀವ್ಸ್. ಫ್ಯಾಬ್ರಿಕ್ ಬಂದು ಕಾಟನ್ ಫ್ಯಾಬ್ರಿಕ್ 3/4 ಸ್ಲೀವ್ಸ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಸ್ಲೀವ್ಸ್ ಎಂಡಿಂಗಲ್ಲಿ ಈ ರೀತಿ ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. ಗೋಲ್ಡನ್ ಕಲರಲ್ಲಿ, ಸಿಲ್ವರ್ ಕಲರಲ್ಲಿ ಈ ರೀತಿ ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. 3/4 ಸ್ಲೀವ್ಸ್ ಇದೆ. ಆ್ಯಂಡ್ ಇದಕ್ಕೂ ಕೂಡ ಜಿಪ್ ಫೀಡ್ ಮಾಡೋದಕ್ಕೆ ಜಿಪ್ ಫೆಸಿಲಿಟಿ ಇದೆ. 2 ಸೈಡ್ ಕೂಡ ಇದೆ ಜಿಪ್ಪು ಅಲ್ವಾ. ನಮಗೆ ಪಾಪು ಆದಮೇಲೆ ಫೀಡಿಂಗ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಈ ಥರ. ಸೊ ಈ ರೀತಿ ಕಂಫರ್ಟಬಲ್ ಆಗಿ ಇದ್ದರೆ ಡ್ರೆಸ್ಸು, ಸೊ ವೇರ್ ಮಾಡ್ಬೋದು ಇಷ್ಟಪಟ್ಟು. ಆ್ಯಂಡ್ ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಟೈ ಮಾಡೋದಕ್ಕೆ. ಈ ರೀತಿ ಅಡ್ಜಸ್ಟೇಬಲ್, ನಿಮಗೆ ಈ ರೀತಿ ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಈ ರೀತಿ ಟ್ಯಾಗ್ ಮಾಡ್ಕೊಳ್ಬೋದು. 2 ಸೈಡು ಇದೆ, ರೈಟ್ ಆ್ಯಂಡ್ ಲೆಫ್ಟ್ 2 ಸೈಡು ಕೊಟ್ಟಿದ್ದಾರೆ ಟ್ಯಾಗ್ ಮಾಡೋದಕ್ಕೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು $460. ವುಮೆನ್ಸ್ ಪ್ಯೂರ್ ಕಾಟನ್ ಮೆಟರ್ನಿಟಿ ಗೌನ್. ಇದ್ರ ಪ್ರೈಸ್ ಬಂದು $460. ಕ್ಯೂಟಾಗಿದೆ ಆ್ಯಂಡ್ ಚೆನ್ನಾಗೂ ಇದೆ ಕೂಡ. ಇದು ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು. ಸೊ ನನಗೆ ಇದು ಇಷ್ಟ ಆಯಿತು. ಇದು ಇನ್ನೂ ಸದ್ಯಕ್ಕೆ ಹಾಕ್ಕೊಂಡಿಲ್ಲ, ನೋಡೋಣ ಯಾವಾಗ ಹಾಕ್ಕೊಳ್ತೀನಿ ಅಂತ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಡ್ರೆಸ್ ನಂಬರ್ 4. ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ತಗೊಂಡಿದ್ದೀನಿ. ವೈಟ್ ಬ್ಲೂ ಕಲರಲ್ಲಿ ಡಿಸೈನ್ ವರ್ಕ್ ಇದೆ. ಒಂಥರ ಏನಂತಾರೆ ಎಲೆ ಮತ್ತು ಹೂ ಟೈಪಲ್ಲೇನೋ ವರ್ಕ್ ಇದೆ ನೋಡಿ.
ಇದನ್ನು ಕೂಡ ನಾನು XXL ತಗೊಂಡಿದ್ದೀನಿ. ತ್ರೀ ಫೋರ್ ಸ್ಲೀವ್ಸ್ ಇದೆ ಆ್ಯಂಡ್ ಇಲ್ಲಿ ಬಫ್ ಟೈಪಲ್ಲಿ ಏನೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಎಕ್ಸ್ಪೆಂಡೆಬಲ್ ಇದೆ ಇದು. ನೆಕ್ಗೆ ಇದು ಕಾಲರ್ ಬಂದು ಈ ರೀತಿ ಇದೆ ತಲೆ ಹತ್ರ. ಇದೊಂಥರ ಚೆನ್ನಾಗಿದೆ, ಅಂದರೆ ಫ್ಯಾನ್ಸಿಯಾಗಿ ಡ್ರೆಸ್ ವೇರ್ ಮಾಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲುಕ್ಕು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಈ ಡ್ರೆಸ್ ಫ್ಯಾಬ್ರಿಕ್ ಬಂದು ರೇಯಾನ್ ಫ್ಯಾಬ್ರಿಕ್ ಆ್ಯಂಡ್ ಪ್ರೈಸ್ ಬಂದು 510 ರೂಪಾಯಿ, 510, 510. ಈ ಡ್ರೆಸ್ ಕೂಡ ಚೆನ್ನಾಗಿದೆ, ವೇರ್ ಮಾಡಿ ನಿಮಗೆ ತೋರಿಸ್ತಿರ್ತೀನಿ. ಸೊ ಇಲ್ಲಿ ಸೈಡಲ್ಲಿ ನಿಮಗೆ ತೋರಿಸ್ತಿರ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಿದೆ ಅಲ್ವಾ ಡ್ರೆಸ್ ಕಲರ್ ಬಂದು, ಆ್ಯಂಡ್ ಫೇಸ್ಗೂ ಅಷ್ಟೇ ತುಂಬ ಲುಕ್ಕಾಗಿ ಕಾಣಿಸ್ತಿದೆ. ಸೊ ಇದು ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್. ಆ್ಯಂಡ್ ಇದು ಕೂಡ ಸಾಫ್ಟ್ ಆಗಿದೆ, ರಿಯಾನ್ ಮೆಟೀರಿಯಲ್ ಆಗಿದ್ರು ಸಾಫ್ಟ್ ಆಗಿದೆ ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಿದೆ, ವೇರ್ ಮಾಡೋದ್ರಂತೂ ಸಖತ್. ಸೊ ನೆಕ್ಸ್ಟ್ ಡ್ರೆಸ್ ನಂಬರ್ ಬಂದು 5. ಫ್ಯಾಷನ್ ಕೋಡ್ ಹ್ಯಾಂಡ್ ಕ್ರಾಫ್ಟೆಡ್ ವಿತ್ ಲವ್. ಇದು ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ. ಇದು ಕೂಡ ಸೈಜ್ ಬಂದು XXL. ಸೈಜ್ XXL ಇದೆ ಆ್ಯಂಡ್ ಡಿಸೈನ್ ವರ್ಕ್ ನೋಡಿ, ವೇವ್ ಟೈಪಲ್ಲಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಫ್ಯಾಷನ್ ರಶ್ ವುಮೆನ್ಸ್ ಕಾಟನ್ ಪ್ರಿಂಟೆಡ್ ಕುರ್ತಿ, ಮೆಟರ್ನಿಟಿ ಕುರ್ತಿ. ಸೊ ಇದ್ರ ಪ್ರೈಸ್ ಬಂದು 400 ರೂಪೀಸ್, 400. ಆ್ಯಂಡ್ ನಾನು ತೋರಿಸ್ತಿರೋದೆಲ್ಲ ನಿಮಗೆ ಫ್ರೀ ಡೆಲಿವರಿನೇ ತೋರಿಸ್ತಿರೋದು. ಸೊ ಯಾವುದು ಡೆಲಿವರಿಗೆ ಅಮೌಂಟ್ನ ಇಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಪಿಂಕ್ ಕಲರ್ ತುಂಬ ಬ್ರೈಟಾಗಿ ಕಾಣಿಸ್ತಿದೆ ನನಗಂತೂ. ಪಿಂಕ್ ಕಲರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕೂಡ 3/4 ಸ್ಲೀವ್ಸ್ ಆ್ಯಂಡ್ ಇದಕ್ಕೆ ಸ್ಲೀವ್ಸ್ ಹತ್ರ ಡಿಸೈನ್ ವರ್ಕ್ ಈ ರೀತಿ ಕೊಟ್ಟಿದ್ದಾರೆ. ಸಿಲ್ವರ್ ಕಲರ್ ಈ ರೀತಿ ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ಟೈ ಮಾಡೋದು ನೋಡಿ, ನಾನು ಆವಾಗಲೇ ಬ್ಲೂ ಡ್ರೆಸ್ಗೆ ತೋರಿಸಿದ್ನಲ್ಲ, ಸೊ ಆ ರೀತಿ 2 ಸೈಡು ಟೈ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಅಂದರೆ ಡ್ರೆಸ್ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಟೈ ಮಾಡಿದಾಗ. ಆ್ಯಂಡ್ ಇಲ್ಲೂ ಕೂಡ ವರ್ಕ್ ಕೊಟ್ಟಿದ್ದಾರೆ ಸಿಲ್ವರ್ ಕಲರಲ್ಲಿ. ತ್ರೀ ಫೋರ್ ಸ್ಲೀವ್ಸ್ ಆ್ಯಂಡ್ ನಿಮಗೆ ಇದರಲ್ಲೂ ಕೂಡ ಜಿಪ್ ಫೆಸಿಲಿಟಿ ಅವೈಲೇಬಲ್ ಇದೆ. ಬೇಬಿಗೆ ಫೀಡ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್. 2 ಸೈಡು ಜಿಪ್ ಅವೈಲೇಬಲ್ ಇದೆ. ತುಂಬ ಚೆನ್ನಾಗಿದೆ, ಬ್ರೈಟಾಗಿ ಕಾಣಿಸ್ತಿದೆ, ಕ್ಯೂಟಾಗಿ ಕಾಣಿಸ್ತಿದೆ ಈ ಡ್ರೆಸ್ಸು ಅಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಇದ್ರ ಡ್ರೆಸ್ ಪ್ರೈಸ್ ಬಂದು ಹೇಳಿದ್ನ 400 ರೂಪೀಸ್. ಡ್ರೆಸ್ ಪ್ರೈಸ್ ಬಂದು 400. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ, ಸಾಫ್ಟಾಗಿದೆ. ಫ್ಯಾಬ್ರಿಕ್ ಬಂದು ಕಾಟನ್ ಫ್ಯಾಬ್ರಿಕ್ ಇದು. ನನಗೆ ಸದ್ಯಕ್ಕೆ ಕಾಟನ್ ಓಕೆ ಅಂತ ಅನಿಸುತ್ತೆ. ಈ ಟೈಮಲ್ಲಿ ಇಚ್ಚಿಂಗ್ ಎಲ್ಲ ಇರೋದಿಲ್ಲ, ಆರಾಮಾಗಿ ವೇರ್ ಮಾಡ್ಬೋದು ಕಾಟನ್ ಡ್ರೆಸ್ ಆದರೆ. ಸೊ ಅದಕ್ಕೆ ನಾನೀಗ ಆಲ್ಮೋಸ್ಟ್ ಕಾಟನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಡ್ರೆಸ್ ನಂಬರ್ 6.
ಈ ಡ್ರೆಸ್ ಕೂಡ XXL ತಗೊಂಡಿದ್ದೀನಿ. ಫ್ಯಾಷನ್ ಕೋಡ್ ಹ್ಯಾಂಡ್ ಕ್ರಾಫ್ಟೆಡ್ ವಿತ್ ಲವ್. ಇವ್ರದ್ದು ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಟ್ವಿಟರ್ ಪೇಜ್ ಕೂಡ ಇದೆ. ಆಲ್ಮೋಸ್ಟ್ ನಾನೆಲ್ಲ ಬೈ ಮಾಡಿರೋದು ಮೀಶೋದಲ್ಲೇ. ಇದು ಯಾವ ಕಲರ್ ಇದೆ ಅಂದರೆ ಒಂಥರ ಸಿಮೆಂಟ್ ಕಲರ್, ಬ್ಲೂ ಆ್ಯಂಡ್ ಸಿಮೆಂಟ್ ಮಿಕ್ಸ್ ಕಾಂಬಿನೇಷನಲ್ಲಿ ಇದೆ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಈ ಥರ ಜಿಗ್ಜ್ಯಾಗ್ ಟೈಪಲ್ಲಿ ವೇವ್ ಟೈಪ್ ಇದೆ ನೋಡಿ, ಚೆನ್ನಾಗಿದೆ. ನಾನು ಇದನ್ನು ಯಾವುದು ಓಪನೇ ಮಾಡಿರಲಿಲ್ಲ, ತಂದು ಹಾಗೆ ಎತ್ತಿ ಇಟ್ಬಿಟ್ಟಿದ್ದೆ. ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಪ್ರತಿಯೊಂದನ್ನು. ಆ್ಯಂಡ್ ಇದರಲ್ಲೂ ಕೂಡ ಇದು 3/4 ಸ್ಲೀವ್ಸ್ ಇದೆ. ಆ್ಯಂಡ್ ಈ ಸ್ಲೀವ್ಸ್ ವರ್ಕ್ಗೂ ಸಿಲ್ವರ್ ಕಲರ್ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಫ್ರಂಟಲ್ಲಿ ಪ್ಲೇನ್ ವರ್ಕ್ ಇದೆ. ಆ್ಯಂಡ್ ಈ ಥರ ಡಿಸೈನ್ ವರ್ಕ್ ಇದೆ. ಇದಕ್ಕೂ ಕೂಡ ಜಿಪ್ ಫೆಸಿಲಿಟಿ ಇದೆ, ನೋಡ್ತಿರ್ಬೋದು. 2 ಸೈಡು ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೂ ಕೂಡ ಟೈ ಮಾಡ್ಬೋದು, ಈ ರೀತಿ ನೋಡಿ ಟೈ ಮಾಡೋದಕ್ಕೆ ಕೊಟ್ಟಿದ್ದಾರೆ. ತುಂಬ ಕಂಫರ್ಟೇಬಲ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫ್ಲವರ್ ಕಾಂಬಿನೇಷನಲ್ಲಿದೆ ನೋಡಿ. ಚೆನ್ನಾಗಿ ಕಾಣಿಸ್ತಿದೆ. ವೇರ್ ಮಾಡಿದಾಗ ನೋಡಬೇಕು ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನು ಅಷ್ಟೇ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು, ಇದು ಕೂಡ ಕಾಟನ್ ಮೆಟೀರಿಯಲ್. ಇದು ಫ್ಯಾಬ್ರಿಕ್ ಬಂದು ಕಾಟನ್. ಪ್ರೈಸ್ 400. ಪ್ರೈಸ್ ಬಂದು 400. ಸಾಫ್ಟ್ ಇದೆ. ಸೊ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ, ಈಗ ಡ್ರೆಸ್ ನಂಬರ್ 7. ನಾನು ಟೋಟಲ್ 6 ಅಂತ ಹೇಳಿದ್ದೆ, 7 ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನೆನಪೇ ಇರಲಿಲ್ಲ. ಖಾಲಿ ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್. ಡ್ರೆಸ್ ನಂಬರ್ 7. ಇದು ನೋಡಿ ಎಷ್ಟು ರಿಚ್ ಲುಕ್ ಕೊಡ್ತಿದೆ ಅಂತ. ರೆಡ್ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿದೆ. ನಿಮಗೆ ಇದು ಬ್ಲ್ಯಾಕ್ ಕಾಣಿಸ್ತಿರ್ಬೋದು, ಬ್ಲೂ ಇರೋದು. ಇದು ಬ್ಲೂ ಕಲರ್ ಇದೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಇದು ನೋಡಿದ ತಕ್ಷಣ. ಇದು ಕೂಡ XXL ತಗೊಂಡಿದ್ದೀನಿ. ಫ್ಯಾಬ್ರಿಕ್ ಬಂದು ಕಾಟನ್. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಲಾಂಗ್ ಕೂಡ ಇದೆ, ನೋಡ್ತಿರ್ಬೋದು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಎಂಡಲ್ಲಿ ಈ ರೀತಿ ರೆಡ್ ಕಲರ್ ವರ್ಕ್ ಇದೆ. 3/4 ಸ್ಲೀವ್ಸ್. ಎಷ್ಟು ಕ್ಯೂಟಾಗಿದೆ ನೋಡಿ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದಕ್ಕೆ ಜಿಪ್ ಫೆಸಿಲಿಟಿ ಇದೆ. ಜಿಪ್ ಫೆಸಿಲಿಟಿ ಕೂಡ ಇದೆ. ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋದೇ ಇದು. ನಾವೆಲ್ಲರೂ ಹೊರಗಡೆ ಹೋದಾಗ್ಲೂ ಮಕ್ಕಳಿಗೆ ಫೀಡ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಇದು. ಸೊ ನೀವು ಆಲ್ಮೋಸ್ಟ್ ನೀವೇನೇ ಮೆಟರ್ನಿಟಿ ಡ್ರೆಸ್ ತೊಗೊಂಡ್ರು ಜಿಪ್ ಫೆಸಿಲಿಟಿ ಇರೋದನ್ನ ನೀವು ತಗೊಳ್ಳಿ, ನಿಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಎಕ್ಸ್ಪೆಂಡಬಲ್ ಆಗುತ್ತೆ ಸ್ವಲ್ಪ. ನಾನಿದನ್ನ XXL ತಗೊಂಡಿದ್ದೀನಿ ಈ ಡ್ರೆಸ್ಸು. ಇದ್ರ ಪ್ರೈಸ್ ಬಂದು ಕಾಟನ್ ಬ್ಲೆಂಡ್ ಮ್ಯಾಕ್ಸಿ ಮೆಟರ್ನಿಟಿ ಆ್ಯಂಡ್ ಫೀಡಿಂಗ್ ಕುರ್ತಿ. ಚೆನ್ನಾಗಿದೆ ಮಾತ್ರ ಈ ಕುರ್ತಿ, ನಂಗೆ ತುಂಬ ಇಷ್ಟ ಆಯಿತು. ಸೊ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಬೈ ಮಾಡಿ, ಓಕೆನಾ. ಇದ್ರ ಪ್ರೈಸ್ ಬಂದು 534 ರೂಪಾಯಿ. ಇದ್ರ ಪ್ರೈಸ್ ಬಂದು
ನಾನು ತೊಗೊಳ್ಬೇಕಾದ್ರೆ ಇಷ್ಟಿತ್ತು, 534 ಇತ್ತು. ನೀವು ಸರ್ಚ್ ಮಾಡಿದಾಗ ಕಡಿಮೆನೂ ಸಿಗ್ಬೋದು ಅಥವಾ ಜಾಸ್ತಿ ಪ್ರೈಸ್ ಕೂಡ ಇರ್ಬೋದು. ಸೊ ನೀವು ಆದಷ್ಟು ಕಡಿಮೆ ಪ್ರೈಸಲ್ಲಿ ನೋಡಿ. ನಾನು ತಗೊಳ್ಬೇಕಾದ್ರೆ ಪ್ರೈಸ್ ಬಂದು 534 ರೂಪಾಯಿ. ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಆ್ಯಂಡ್ ಇಲ್ಲಿ ಚಂಕದ್ದು ಟೈಪ್ ಡಿಸೈನ್ ಇದೆ, ಡಿಸೈನ್ ವರ್ಕ್ ಕೊಟ್ಟಿದ್ದಾರೆ. ರಾಯಲ್ ಲುಕ್ ಕೊಡುತ್ತೆ. ಬ್ರೈಟ್ ಆಗಿರೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ನಾನು ಈ ರೀತಿ ಡಿಫ್ರೆಂಟ್ ಎಲ್ಲನೂ ಒಂದೇ ಕಲರ್ ಬೇಡ ಅಂತ ಹೇಳಿ ಎಲ್ಲ ಬೇರೆ ಬೇರೆ ಕಲರಲ್ಲಿ ನಾನು ಮೆಟರ್ನಿಟಿ ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ನನ್ನ ಮೀಶೋ ಹಾಲ್ ಅಂದರೆ ಮೆಟರ್ನಿಟಿ ಡ್ರೆಸ್ ನಿಮಗೆ ಇಷ್ಟ ಆಗಿದೆ ಅಂತ. ಮೆಟರ್ನಿಟಿ ಡ್ರೆಸ್ ನಾನು ಇವಾಗ ಏನೆಲ್ಲ ತೋರಿಸಿದ್ದೀನೋ ಆ ಡ್ರೆಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಾನು ಲಿಂಕನ್ನ ಶೇರ್ ಮಾಡಿರ್ತೀನಿ, ನೀವು ಈಸಿಯಾಗಿ ಹೋಗಿ ಲಿಂಕ್ನ ಚೆಕ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿದ್ದರೆ ಬೈ ಕೂಡ ಮಾಡ್ಬೋದು. ಕಂಫರ್ಟೇಬಲ್ ಆಗಿರೋದನ್ನೇ ನಾನು ಆಲ್ಮೋಸ್ಟ್ ಹುಡುಕ್ತಿರೋದು. ಸೊ ಸದ್ಯಕ್ಕೆ 7 ಡ್ರೆಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಡ್ರೆಸ್ನ ಪರ್ಚೇಸ್ ಮಾಡಬೇಕು. ಆದಷ್ಟು ಬೇಗ ಪರ್ಚೇಸ್ ಮಾಡ್ತೀನಿ ಡೆಲಿವರಿ ಆಗೋಷ್ಟರಲ್ಲಿ. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಾನೇನಾದರೂ ಪರ್ಚೇಸ್ ಮಾಡಿದ್ರೆ ಮೀಶೋಯಿಂದ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ತೋರಿಸಿರೋ 7 ಡ್ರೆಸ್ಸಲ್ಲಿ ನಿಮಗೆ ಯಾವುದು ಫೇವ್ರೇಟ್ ಆಯಿತು ಅಂದರೆ ನಿಮಗೆ ಯಾವ್ದು ತುಂಬ ಇಷ್ಟ ಆಯಿತು ಆ ಡ್ರೆಸ್ನ ನನಗೆ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ನೀವು ಯಾರಾದರೂ ಪರ್ಚೇಸ್ ಮಾಡಿದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ, ನನಗೆ ಇಷ್ಟ ಆಯಿತು ತೊಗೊಂಡೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ತೋರಿಸಿರೋದು ಒಳ್ಳೆ ರಿವ್ಯೂನೇ ಕೊಟ್ಟಿದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟೇಬಲ್ ಕೂಡ ನಮಗೆ. ಸೊ ನಿಮಗಿಷ್ಟ ಆದರೆ ದಯವಿಟ್ಟು ನೀವು ಪರ್ಚೇಸ್ ಮಾಡಿ ವೇರ್ ಮಾಡ್ಬೋದು, ಪ್ರೆಗ್ನೆಂಟ್ ಲೇಡೀಸು. ಸೊ ಮೆಟರ್ನಿಟಿ ಡ್ರೆಸ್ ತುಂಬ ಮುಖ್ಯ ಈ ಟೈಮಲ್ಲಿ ಆ್ಯಂಡ್ ಪಾಪು ಆದಮೇಲೂ ಕೂಡ ಫೀಡಿಂಗ್ ಮಾಡೋದಕ್ಕೆ. ಸೊ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಓಕೆನಾ? ನನ್ನ ಸೀಮಂತದ ಬಗ್ಗೆ ನೀವು ಕೇಳ್ತಿದ್ರಿ. ಸೀಮಂತ ಬಂದು ಈಗ ಧನುರ್ಮಾಸ ಬಿದ್ದಿದೆ. ಧನುರ್ಮಾಸ ಟೈಮಲ್ಲಿ ಯಾರೂ ಸೀಮಂತ ಮಾಡಲ್ಲ. ಸದ್ಯಕ್ಕೆ ನನಗಿವಾಗ 8 ಮಂತ್ ನಡೀತಿರೋದ್ರಿಂದ, 8ನೇ ತಿಂಗಳು ನಡೀತಿರೋದ್ರಿಂದ ಸೀಮಂತ ಮಾಡಲ್ಲ. ಜನವರಿಗೆ 9ನೇ ತಿಂಗಳಿಗೆ ಬೀಳುತ್ತೆ. 9ನೇ ತಿಂಗಳಲ್ಲಿ ಧನುರ್ಮಾಸ ಇನ್ನೂ ಇರುತ್ತೆ 15ವರೆಗೂ. ಸೊ 15ನೇ ತಾರೀಕು ಆದಮೇಲೆ ನನ್ನ ಸೀಮಂತ ಡೇಟ್ ಯಾವಾಗ ಕೊಡ್ತಾರೆ ಅಂತ ನೋಡಬೇಕು. ನೋಡಾದ್ಮೇಲೆ ಅಂದರೆ ಜಾತಕ ಎಲ್ಲ ಕೇಳಬೇಕಲ್ವ. ಸೊ ಅವ್ರು ಯಾವಾಗ ಹೇಳ್ತಾರೆ ಜ್ಯೋತಿಷ್ರು ಅವತ್ತೊಂದು ದಿನ ಒಳ್ಳೆ ದಿನ ಇರೋ ದಿನ ಸೀಮಂತ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು, ಆದಷ್ಟು ಬೇಗ. ಧನುರ್ಮಾಸ ಇಲ್ಲ ಅಂದಿದ್ರೆ ಜನವರಿ 1 ನಾನು ಸೀಮಂತ ಮಾಡಿಸ್ಕೊಳ್ತಿದ್ದೆ. ಧನುರ್ಮಾಸ ಇರೋದ್ರಿಂದ 15 ಡೇಸ್ವರೆಗೂ ಕಾಯಲೇಬೇಕು. 15 ಆದಮೇಲೆ, ಜನವರಿ 15 ಆದಮೇಲೆ ಧನುರ್ಮಾಸ ಮುಗ್ದೋಗುತ್ತೆ. ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಧನುರ್ಮಾಸ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ನೋಡೋಣ ಯಾವತ್ತು ಸೀಮಂತ ಆಗುತ್ತೆ ಏನೋ ಅಂತ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ, ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಕೆಲವೊಬ್ರು ಕೇಳ್ತಿದ್ರಿ ಡೈಲಿ ವ್ಲಾಗ್ ಮಾಡಿ ಅಂತ. ನಾನು ಇವಾಗಿರೋ ಸ್ಥಿತಿಲಿ ನಿಮಗೆ ಗೊತ್ತಿರುತ್ತೆ, ನಾರ್ಮಲ್ ಪರ್ಸನ್ ಆದ್ರೇ ಡೈಲಿ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಎಡಿಟ್ ಮಾಡಿಕೊಂಡು ಅದಾಗಲ್ಲ. ಈ ಟೈಮಲ್ಲಿ ನಾವು ಆಲ್ಮೋಸ್ಟ್ ರೆಸ್ಟ್ ಮಾಡ್ತಾ ಇರಬೇಕು. ಈ ರೆಸ್ಟ್ ಮಾಡೋ ಟೈಮಲ್ಲಿ ಡೈಲಿ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈಗ ನಾನು ನಿಮ್ಮ ಮುಂದೆ ಅರ್ಧ ಗಂಟೆ ಕೂತ್ಕೊಂಡು ವಿಡಿಯೋ ಮಾಡಿರ್ಬೋದು, ಬಟ್ ನನಗೆ ಬ್ಯಾಕ್ ಪೇಯ್ನ್ ಅದೆಲ್ಲ ಆಗ್ತಿರುತ್ತೆ ಆ್ಯಂಡ್ ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗಲ್ಲ, ರೆಸ್ಟ್ ಮಾಡೋಣ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಡೆಲಿವರಿ ಎಲ್ಲ ಆದಮೇಲೆ ಡೈಲಿ ವ್ಲಾಗ್ ಮಾಡೋಣ. ಈಗ
ನಾನು 3 ಡೇಸ್ಗೆ ಒಂದ್ಸಲ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ, ಓಕೆನಾ? ಆದಷ್ಟು ನಿಮ್ಮ ಲವ್, ಕೇರ್, ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಮತ್ತು ಮುಂದಿನ ವ್ಲಾಗಲ್ಲಿ ನಾವು ಮೀಟ್ ಮಾಡೋಣ. ಅಂದರೆ ಮುಂದಿನ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗೋಣ. ಇವಾಗ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು? ಫಸ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ಸ್. ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್, ಲಾಟ್ಸ್ ಆಫ್ ಲವ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಸಿಗೋಣ.